ಇನ್ನು ರಾಮಲಿಂಗಾರೆಡ್ಡಿ ಅವರು ಸಚಿವರು ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಮಾತಾಡೋದೇ ಬೇಕಾಗಿಲ್ಲ ಈ ವಿಚಾರವಾಗಿ. ಯಾರು ಮಾತನಾಡ್ತಾರೋ ಅವರು ಅರ್ಥ ಮಾಡ್ಕೊಳ್ಬೇಕು. ನೀವು ಯತೀಂದ್ರ ಅವ್ರನ್ನೇ ಕೇಳಿ, ಅವರೇ ತಾನೇ ಹೇಳಿರೋದು, ಅವ್ರನ್ನೇ ಕೇಳಿ ಹೋಗ್ಬಿಟ್ಟು ಅವ್ರು ಯಾವ ಉದ್ದೇಶ ಇಟ್ಕೊಂಡು ಈಗ ಮಾತಾಡಿದ್ರು ಅಂತ ಅವ್ರನ್ನೇ ಕೇಳಿ. ಯತೀಂದ್ರ ಕಾಂಗ್ರೆಸ್ನೊಳಗೆ ಏಕಾಂಗಿ ಆಗಿಬಿಟ್ಟಿದ್ದಾರೆ ಇವಾಗ. ನನ್ನ ಪ್ರಕಾರ ಎಲ್ಲರೂ ಅಪೋಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳಗೆ ಸಿದ್ದರಾಮಯ್ಯ ಬಣದವರೇ ಒಪ್ಪಲ್ಲ ಆ ಮಾತನ್ನು, ಯತೀಂದ್ರ ಅವ್ರ ಮಾತನ್ನು. ಬೇಡಿ, ಈ ಟೈಮಲ್ಲಿ ಮಾತಾಡಬೇಡಿ ಅಂತ ನೋಡಿದೆ. ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿ ವಿನಲ್ಲಿ ಬರ್ತಾ ಇತ್ತಪ್ಪ, ಇನ್ನೇನು ಯತೀಂದ್ರ ಅವರು ಬರ್ತಾರಲ್ಲ, ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನ ಮಾತಾಡಬಾರ್ದು ಅಂತೇಳಿ ಸ್ವತಃ CM DCM ಅವರೇ ಹೇಳಿದ್ದಾರೆ. ಆದ್ದರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ. ನಾವೇ